ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಂಗಳೂರಿನ ಜಕ್ಕೂರಿನಲ್ಲಿರ್ತಕ್ಕಂಥ ರೋಟರಿ ಕ್ಲಬ್ ಹಾಗೂ ತುಮಕೂರಿನ ರೋಟರಿ ಕ್ಲಬ್ ಈಸ್ಟ್ ಮತ್ತು ಶ್ರೀದೇವಿ ಆಸ್ಪತ್ರೆ ಮತ್ತು ದಿ ಫ್ಲಾರೆನ್ಸ್ ಪಬ್ಲಿಕ್ ಶಾಲೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಸಮಸ್ತ ಸಿರಾ ತಾಲೂಕಿನ ರೈತ ಬಾಂಧವರೇ, ನಾಗರಿಕರೇ, ಸೋದರ ಸೋದರಿಯರೇ ಹಾಗೂ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ಪಬ್ಲಿಕ್ ಶಾಲೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಆರೋಗ್ಯ ತಪಾಸಣಾ ಶಿಬಿರದ ಅಡಿಯಲ್ಲಿ ಸಾಮಾನ್ಯ ರೋಗಗಳು, ಸ್ತ್ರೀ ರೋಗಗಳು, ಮಕ್ಕಳ ರೋಗಗಳಿಗೆ ಸಂಬಂಧಪಟ್ಟಂತೆ ಮತ್ತು ಮೂಳೆ ರೋಗಗಳಿಗೆ ಸಂಬಂಧಪಟ್ಟಂತೆ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಹಾಗೂ ಇತರೆ ಕಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಯ ಸಲಹೆಗಳನ್ನು ಕೊಡಲಾಗುತ್ತದೆ. ಸಾಮಾನ್ಯ ರೋಗಗಳಿಗೆ ಕೆಲವೊಂದು ಔಷಧಿಗಳನ್ನು ಸ್ಥಳದಲ್ಲೇ ವಿತರಿಸಲಾಗುತ್ತದೆ. ಹಾಗಾಗಿ ಎಲ್ಲ ಸಮಸ್ತ ರೈತ ಬಾಂಧವರು, ನಾಗರಿಕರು ಹಾಗೂ ಸುತ್ತಮುತ್ತಲಿನ ಸಿರಾ ತಾಲೂಕಿನ ಎಲ್ಲ ಬಂಧು ಬಾಂಧವರು, ಸಹೋದರ ಸಹೋದರಿಯರು ಆಗಸ್ಟ್ 15ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ ಮಧ್ಯಾಹ್ನ 2:30ವರೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿದೆ. ಎಲ್ಲ ಬಂಧು ಬಾಂಧವರು ಬಂದು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಳುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಈ ಒಂದು ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮದಲ್ಲಿ ಅಂದರೆ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಳ್ಳುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇನೆ. ಪೋಷಕವೃಂದದವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿನಿಯರಿಗೆ ನನ್ನ ವಂದನೆಗಳು. ದಿ ಫ್ಲಾರೆನ್ಸ್ ಪಬ್ಲಿಕ್ ಸ್ಕೂಲ್ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಗೋಣಿಹಳ್ಳಿ ಬಸವರಾಜ್ ಅವರವರು ಆಗಸ್ಟ್ 15 ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಅವರು ಆ ದಿನದಂದು ತನ್ನ ಹುಟ್ಟೂರಿನಲ್ಲಿ ಮತ್ತು ಈ ಶಾಲೆಯಲ್ಲಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕಂತ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮೊದಲನೇದಾಗಿ ಈ ಗ್ರಾಮೀಣ ಭಾಗದ ಜನಗಳಿಗೆ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದು. ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ಈ ಶಾಲೆಯಲ್ಲಿ ಆಯೋಜಿಸುತ್ತಾರೆ. ಈ ಒಂದು ಉಚಿತ ತಪಾಸಣಾ ಶಿಬಿರವನ್ನು ರೋಟರಿ ಕ್ಲಬ್ ಜಕ್ಕೂರು, ರೋಟರಿ ಕ್ಲಬ್ ಈಸ್ಟ್, ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯಿಂದ ಆ ದಿನ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದ ಸಮಸ್ತ ಸಿರಾ ಜನತೆ ಹಾಗೂ ಹುಲಿಕೊಂಡ ಹೋಬಳಿ ಮತ್ತು ಪಕ್ಕಪಕ್ಕದ ಎಲ್ಲ ಹೋಬಳಿ ಗ್ರಾಮೀಣ ಪ್ರದೇಶ ಜನಗಳು ಬಂದು ಈ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು. ಹಾಗಾಗಿ ಅಲ್ಲಿ ಸಾಮಾನ್ಯ ಏನು ಸ್ತ್ರೀರೋಗ ಸಮಸ್ಯೆಗಳು, ಮೂಳೆ ಸಮಸ್ಯೆಗಳು, ಮಕ್ಕಳ ಆರೋಗ್ಯ, ಕಣ್ಣಿನ ತಪಾಸಣೆ ಚಿಕಿತ್ಸೆ ಸಹ ಇರುತ್ತದೆ. ಈ ಒಂದು ಉಪಯೋಗವನ್ನು ಎಲ್ಲ ರೋಗಿಗಳು ಸಹ ಬಂದು ಉಪಯೋಗ ಪಡ್ಕೊಳ್ಬೇಕು. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಶಾಲೆಯ ಪೇರೆಂಟ್ಸ್ಗಳು ಬಂದಿದ್ದರೋ ಅವರ ಮಕ್ಕಳೊಂದಿಗೆ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲ ಸಹ ಇರ್ತಕ್ಕಂಥ ಗ್ರಾಮದಲ್ಲಿ ನಮ್ಮ ಜನಗಳಿಗೆ ತಿಳಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ತಾವು ಕಾರಣೀಭೂತರಾಗಬೇಕು. ಎಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಏನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಗೋಣಿಹಳ್ಳಿ ಬಸವರಾಜ್ ಅವರಿಗೆ, ಈ ಪೋಷಕರ ವೃಂದದಿಂದ ಅವರಿಗೆ ಇನ್ನು ಮುಂದಿನ ದಿನದಲ್ಲಿ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಆ ಭಗವಂತನ ನೀಡಲಿ ಅಂತಂದೇಳಿ ನಾನಾದರೂ ಎಲ್ಪೇನಹಳ್ಳಿ ರಾಜು ನಾನು ಇಲ್ಲಿ ಹೇಳ್ತಾ ಅವರಿಗೆ ಒಳ್ಳೇದು ಮಾಡಲಿ ಭಗವಂತ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಸಹ ಪಾಲ್ಗೊಂಡು ನಮ್ಮೊಟ್ಟಿಗೆ ಬೇರೆಯವರನ್ನು ಕರೆತಂದು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿ ಮಾಡುತ್ತೀವಿ ಅಂತಂದೇಳಿ ನಾನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. Hi everyone. Our Florence School is going to host a nice program on this coming 15th as part of the 18th India's Independence Day celebration. And we provide a good medical camp to all the people over here in association with the Rotary Club of Bangalore. And there are about 6 departments we provide on that day. The people over here can make use of all those departments for their well-being in their physique and then clarify medical issues. So make use this opportunity as a better one in your life to get it clarified. You are physically fit. So we provide the best facilities on that day in our school campus along with the Independence Day celebration. So I wish everyone a happy Independence Day in advance to our country, and let us see our country is getting progress in the coming years with the grace of all your wonderful efforts. Thank you and have a nice day.